ಯಾವ್ದೇ ಬೇಕು ನಿನಗೆ? ಸೊ ಗೈಸ್ ನಂದ ಕೈ ಡ್ಯಾಮೇಜ್ ಆಗಿರೋ ಕಾರಣ ಇವಾಗ ಶಾಪಿಂಗ್ ಹೋಗತ್ತೀವಿ. ಕರ್ಕೊಂಡ್ ಹೋಗಕ್ ನಾ ಶಾಪಿಂಗ್ ಇಲ್ಲಿಂದ ಶಾಪಿಂಗ್ ನಿಂತು ಹೋಗಿಲ್ಲ. ನಾ ಬರೀ ಸ್ಲೀಪರ್ಸ್. ಅದ ಆಕ್ಚುಲಿ ನಾವ ನಾಳೆ ತಿರುಪತಿಗೆ ಹೋಗ್ತೀವಿ. ಸೊ ಅದ್ರ ಸಲುವಾಗಿ ಸ್ವಲ್ಪ ನಮ್ಮದು ಕೆಲವೊಂದು ಸಾಮಾನು ತೊಗೊಳೋದೈತಿ ಆ್ಯಂಡ್ ಡ್ರೆಸ್ಸು ತೊಗೊಳೋದೈತಿ. ಅದ್ರ ಶಾಪಿಂಗ್ ಹೋಗ್ಬೇಕಂತ 3 ದಿವಸದ ಪ್ಲಾನ್ ಆಗಿತ್ತು. ಬಟ್ ನಿನ್ನೆ ಸಡನ್ ಆಗಿ ಒಂದು ಅಂಟಿ ಕೃಪಾದಿಂದಾಗಿ ನಮ್ಮ ಕೈ ಸ್ವಲ್ಪ ಡ್ಯಾಮೇಜ್ ಆಗೈತಿ ಆ್ಯಂಡ್ ಕ್ಲಚ್ ಮೂವ್ಮೆಂಟ್ ಮಾಡೋದು ಸ್ವಲ್ಪ ಪ್ರಾಬ್ಲಮ್ ಆಗೈತಿ. ಹಾಗಾಗಿ ನಮ್ಮ ಹುಲಿ ನಮ್ಗೆ ಕರ್ಕೊಂಡು ಹೋಗಕ್ಕೆ ಮನಿ ಮೇಡ ಬಂದ ಪಾಪಾಕಿ ಪರಿ ಬಂದ್ ಸಾಕ ಗುಜ್ಜಾ ಗಾಡಿ ಪಾಪಾಕಿ ಪರಿ ಬಂದು ಸಪ್ ಅಂದ್ ಬಿದ್ದಾಳು. ನಮ್ಮ ಪುಣ್ಯ ಗಾಡಿಗೇನು ಡ್ಯಾಮೇಜ್ ಆಗಿಲ್ಲ, ಎಲ್ಲ ಬಿಟ್ಟು ಕೈ ಡ್ಯಾಮೇಜ್ ಆಗಿಬಿಟ್ಟೈತಿ. ಕ್ಲಚ್ ಆಪರೇಟ್ ಮಾಡಕ್ಕೆ ಬರತ್ತಿಲ್ಲ. ಈಗ ನಾವು ಶಾಪಿಂಗ್ ಹೋಗ್ತೀವಿ, ಇದೇ ಕಾರಣಕ್ಕೆ ಲಾಗ್ ಮಾಡತ್ತೀವಿ. ಬರ್ರಿ ಹೋಗೋಣ ಅಂತ. ಚಾಲೋ 5 ಗಂಟೆಗೆ ಬರ್ತಾನೆ ಅಂತೇಳಿ 6 ಗಂಟೆಗೆ ಬಂದಾನ ಗೈಸ್. ಮತ್ತು ಇಲ್ಲಿ ಬಂದು ನನ್ನ ಹೆಸರಲ್ಲಿ ಹೋಗ್ಕೋತಾನ ಜಲ್ದಿ ಬಾ ಅಂತೇಳಿ. ಎಲ್ಲಿ ಪಾಲ್ತು ಅಂದ್ರೆ ದೊಡ್ಡ ಪಾಲ್ತು. ಪ್ರತಿ ಸಲ ಯಾವಾಗೂ ಏನು ಕೆಲಸ ಹೇಳ್ರಿ ಅವಂಗ ಒಂದು ಕೆಲಸ ತಡಗಂಗಿಲ್ಲ ಇವನ್ ಕೈಯಿಂದ. ಗೈಸ್ ನಾವೀಗ ಸಿದ್ಧ ಹೋಗತ್ತೇವಿ ಬೆಳಗಾವ್ ಮಾರ್ಕೆಟ್. ಪೈಲ ಇಲ್ಲಿಂದ ಶಾನ್ಬಾಗ್ ಚೇಂಬರ್ ಯಾಕಪ್ಪ ಅಂತಂದ್ರೆ ಒಂದು ಒಳ್ಳೆ ಕ್ವಾಲಿಟಿ ಜೀನ್ಸ್ ಪ್ಯಾಂಟ್ಗಳೆಲ್ಲ ಶಾನ್ಬಾಗ್ ಚೇಂಬರ್ದಾಗ ಸಿಗ್ತಾವು. ಟ್ರೆಂಡ್ಸ್ದಾಗ ಅಟ್ ಬ್ರ್ಯಾಂಡ್ ಎಲ್ಲ ಬೇಡ, ನಮಗೆ ಲೋಕಲ್ ಅರಿವಿನ ಚಲೋ. ನಮಗೆ ಬ್ರ್ಯಾಂಡ್ ತೊಗೊಂಡು ನಮ್ಮ ಅವ್ನ ಚಪ್ಪಲ್ಲೇ ಬೆಳೆದಾಳು. ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ ಹೊಡಿರಿ. ಅಜಿಯೋ ಗೈಸ್, ಇವನು ಅಜಿಯೋ ಕಲೆಕ್ಷನ್ ಒಂದಿನ ಮನ್ಯಾಗ ತೋರಿಸ್ತೇನೆ ಗೈಸ್. ನಿಮ್ಗೆ ಅರ್ಥ ಆಗ್ತದೆ ಅಣ್ಣನ ಅಜಿಯೋ ಕಲೆಕ್ಷನ್ ಹೆಂಗೈತೆ ಅಂತೇಳಿ. Emotional damage. ಸೊ ರೈಟ್ ನಾವು ವಿ ಆರ್ ಗೋಯಿಂಗ್ ಟು ಶಾನ್ಬಾಗ್ ಚೇಂಬರ್. ಇಲ್ಲಿ ನೋಡ್ರಿ ಗೈಸ್, ಗಾಡಿ ಹೊಡಿ ಸ್ಟೈಲ್ ನೋಡ್ರಿ ಗೈಸ್. ಡಿರೇಷನ್ ಅಂದ್ರೆ ವಾ, ಏನು ಟ್ಯಾಲೆಂಟ್ ರೀ ಅಣ್ಣ. ಈಗ್ಲಾದ್ರೂ ನಿಜ ಹೇಳಿ, ಯಾರು ನೀವು? ನಿಮ್ಮಲ್ಲಿ ಇಂಥ ಒಂದು ಶಕ್ತಿ ಇದೆ ಅಂದ್ರೆ ಇಲ್ಲಿವರೆಗೂ ನೀವು ಆಡಿದ್ದಿಲ್ಲ ನಾಟಕನ. ಬಸ್ ಬಡ್ಡ್ಯಾಗ ಹೊಡೆಯತಾನ ಗೈಸ್ ಗಾಡಿ. ಈ ರೈಡಿಂಗ್ ಸ್ಕಿಲ್ಸ್ ಯಾರು ಕಳ್ಸಿರ ಹೇಳಿ ನಿನಗೆ? ಈ ರೈಡಿಂಗ್ ಸ್ಕಿಲ್ಸ್ ಅಭಿ ಬಾಯ್ ಅಭಿ ಬಾಯ್. ಅಯ್ಯ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಮೊದಲು ಶಾನ್ಬಾಗ್ ಚೇಂಬರ್ಗೆ ಹೋಗಿ ಪ್ಯಾಂಟ್ ಖರೀದಿ ಮಾಡಬೇಕು. ಅದ್ರ ನೆಕ್ಸ್ಟ್ ತಿರುಪತಿಗೆ ನಾವು ಅಲ್ಲಿ ಒಂದು ಸ್ವಲ್ಪ ಟ್ರೆಡಿಷನಲ್ ಹಾಕೋ ಪ್ಲಾನ್ ಐತಿ. ಸೊ ಟ್ರೆಡಿಷನಲ್ ಅರಿವು ಹುಡ್ಕಾಡಿರ್ತೀವಿ. ಅದಾದ್ಮೇಲೆ ಕ್ರಾಕ್ಸ್ ತೊಗೊಳೋದೈತಿ. ಕ್ರಾಕ್ಸ್ ತೊಗೊಳೋದಂತ ಬರೋಣಂತ ನೋಡ್ರಿ, ಹೋಗೋಣ. ಬಿಫೋರ್ ಗೋಯಿಂಗ್ ಟು ಶಾಪಿಂಗ್ ಒಂದೆರಡು ಸಿನಿಮ್ಯಾಟಿಕ್ ಕ್ಲಿಪ್ ಹಾಕಿಬಿಡ್ತೀನಿ, ನೋಡ್ಬಿಡ್ರಿ. A few moments later. ನಮ್ಮ ಜೊತೆ ಸಿದ್ಲಿಂಗ್ ಅವರು ಜಾಯ್ನ್ ಆಗ್ಯಾರು. ಅಣ್ಣ ಬಂದ ಏನ್ ತಗೊಂತೀರಿ ಇವತ್ತ? ಏನ್ ತಗೋದಿಲ್ಲ ಗಾಡಿ ತಳ ಗಾಡಿ ಸಿದ್ಲಿಂಗ್ ಅವ್ರ ಬುಲೆಟ್ ಬಿಟ್ಟು ಅವ್ರು ಸಿಟಿ 100 ತೊಗೊಂಬಂದರು. ಆಲ್ ಟೈಮ್ ಫೇವ್ರೇಟ್. ಒಂದ್ 100 ರೂಪಾಯಿ ಪೆಟ್ರೋಲ್ 100 ಕಿಲೋಮೀಟರ್ ಎವರೇಜ್ ಗಾಡಿದ. ಸಿಟಿ 100 ಇಂಡಿಕೇಟರ್. ಇಟ್ಸ್ ಎ ಕ್ಲಾಸಿಕ್ ಇಂಡಿಕೇಟರ್ ಅಂಡ್ ವಿತ್ ಅ ಕ್ಲಾಸಿಕ್ ಮ್ಯಾನ್. ಇದು ಆಕ್ಚುಲಿ ಚೆನ್ನಾಗಿರೋದು. ಧೀರಜನ ಆಲ್ ಟೈಮ್ ಫೇವ್ರೇಟ್. ಅವ್ರದ್ದು ರಾಯಲ್ ಕಲೆಕ್ಷನ್ ಶಾಪಿಗೆ ಬಂದಾನಿಲ್ಲ. ಈಗ ಧೀರಜನ ಯಾವ ಪ್ಯಾಟರ್ನ್ ತೋರಿಸಲ್ಲ ಆ ಪ್ಯಾಟರ್ನ್. ಈ ಪ್ಯಾಟರ್ನ್ ಬೇಕೈತಿ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಅದಾವಂತ ಇಲ್ಲಂತೆ ಇಲ್ಲ, ನೀ ಏನು ಗಾಂಡೋ ನಸೀಬೋದಿರ್ತ ನಿಂದು. ಗೈಸ್ ಧೀರಜನರಿಗೆ ಅವರಿಗೆ ಬೇಕಾದಂತಹ ಪಾದರಕ್ಷೆಗಳು ಸಿಕ್ಕಿಲ್ಲ. ಅದಕ್ಕೆ ಈಗ ಎಲ್ಲಿ ಹೊಂಟೀವಿ? ಶಾನ್ಬಾಗ್ ಚೇಂಬರ್ಗೆ ಹೊಂಟೀವಿ. ಅಲ್ಲೇ ಸಿದ್ಲಿಂಗ್ ಅನ್ನಾಗ ಅರಿವು ತೊಗೊಳೋದೈತಿ ಆ್ಯಂಡ್ ನಂಗೂ ತೊಗೊಳೋದೈತಿ. ಮೆಟ್ರೋ ಸ್ಲಿಪ್ಪರ್ಸ್ ನೋಡ್ತಾನೆ ಈಗ. A few moments later. ನಾವು ವಿ ಆರ್ ಎಟ್ ಶಾನ್ಬಾಗ್ ಚೇಂಬರ್. ಇಲ್ಲಿ ಧೀರಜನ ನಂಗೆ ಪ್ಯಾಂಟ್ ಕೊಡ್ಸೋ ನಾನು ಹುಡ್ಕ್ಯಾಡು ನನ್ನ ಪ್ಯಾಂಟಿಗೆ. ಈ ನಮ್ದ ಅಂಗಡಿ ಮಾಡ್ರಿ ಬೇದನ ನೋಡ್ರಿ ಯಾರದ್ದ ಪಾಪ ಅಡಿದ್ರವ್ರು ಅಂಗಡಿ ಹೋಗಿ ಕೇಸ್ ನೀವು ಅಡಿಗೆ ಮಾಡೋದ ಮನಸ್ಸಿದೆ. ಏನಂದ್ರೆ ಪಾಪ ಅವ್ರು ನಾವು ಪ್ಯಾಂಟ್ ಹುಡುಕ್ಯಾಡ ಹೋಗ್ಯವ್ರು. ಬೇರೆ ಕಸ್ಟಮರ್ ಬಂದ್ರಂತ ಅದು ನುಕ್ಸಾನ್ ಆಗ್ಬಿಡೋದು ಅನ್ನೋ ಕಾರಣ ನಾನು ಕಂಟಿನ್ಯೂ ಮಾಡತ್ತೀನಿ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಸೊ ಗೈಸ್ ನಾವು AK-47ದಾಗ 2 ಜೀನ್ಸ್ ತೊಗೊಂಡೇವಿ. ಇಲ್ಲಿ ಆದರ್ಶನ ಒಂದು ಶರ್ಟ್ ತೊಗೊಳೋದಾರು. ಅಣ್ಣ ಬೇಡ, ಅಣ್ಣ ತೋರಿಸ್ಬೇಡ ಅಂತಿದಾರಲ್ಲ, ಶರ್ಟ್ ತೊಗೊಳತೀವಿ. ಧೀರ್ಯ ಬೇರೆ ಅವ್ರ ಹುಡುಗಿ ಮಾತಾಡೋದಾನಿಲ್ಲ. तू मेरे से प्यार करती है या नहीं करती, ये बता दे तू बस.
ಚಿನ್ನು ಫೈನಲಿ ಆದರ್ಶನ ಅವ್ರು ತಿರುಪತಿ ಹೋಗಕ್ಕೆ ಶರ್ಟ್ ತೊಗೊಂಡಾರು. ನಾವು 2 ಜೀನ್ಸ್ ಒಂದು ಶರ್ಟ್ ತೊಗೊಂಡಿವಿ. ಆ್ಯಕ್ಚುಲಿ ಬೇರೆ ಜೀನ್ಸ್ ಒಂದೇ ತೊಗೊಳ್ಳೋ ಪ್ಲ್ಯಾನ್ ಇತ್ತು, ಬಟ್ ಅಂಗಡಿಗೆ ಬಂದಿಂದ ಧೀರಜಿನ ಕೃಪಾಲೆ ಮಸ್ತ್ ಅದಾವ ಅಂತ ಹೇಳಿ ಯಾರು ಬ್ಯಾಡ್ದು ಚಂದ ನನಗೆ. ನಮ್ಮ ಶಾಪಿಂಗ್ ಕಂಪ್ಲೀಟ್ ಆಗೈತಿ. ಇಲ್ಲ ಆದರ್ಶನ ನಾಳೆ ಟ್ರೈನ್ದಾಗ ಹೋಗಕ್ಕೆ ಶಾರ್ಟ್ಸ್ ತೊಗೊಳೋದಾರು. ಧೀರಜನಾಗ ಇವ್ರು ಇಲ್ಲಿ ಫೇವ್ರೇಟ್ ನೈಟ್ ಪ್ಯಾಂಟ್ ಸಿಗೈತಿ. ಇಲ್ಲ ಹೆಂಗ ಒಂದೊಂದ್ಸಲ ಅವ್ರು ನಾವು ಹೇಳಿದ್ರೆ ಒಮ್ಮೆ ಕೊಟ್ರೆ ಅಂತ ತಿಳ್ಕೊ ಮನೆಗೆ ಹೋಗ್ಬಿಟ್ಟ ತ್ರಾಸ ಆಗ್ತೈತಿ. ಅದ ಇಲ್ಲ ಕಮ್ಮಿ ಕೇಳ್ಬೇಕಿತ್ತೇನ ಅಂತೇಳಿ ಒಮ್ಮೆ ಅನ್ನ ಹೆಂಗ್ ಹೋಗಂದ ಭಾಳ ರೊಕ್ಕ ಕೊಟ್ಟಿದ್ದೆ. ಫುಲ್ ಕನ್ಫ್ಯೂಷನ್ ಆಗಿಬಿಡ್ತೈತಿ. ಗೈಸ್ ನಾವು ಈಗ ಶಾಪಿಂಗ್ ಎಂಡ್ ಮಾಡೋ ಟೈಮ್ ಬಂದೈತಿ. ಒಂದೇ ಒಂದು ಮಟೀರಿಯಲ್ ತಗೋದಿ ಏನಂದ್ರೆ ಫ್ರಾಕ್ಸ್. ಇಲ್ಲೇ ಧೀರಜನ ಅವ್ರ ಫೇವ್ರೇಟ್ ಅಂಗಡಿಗೆ ಅಂಗಡಿ ಹೆಸರೇನು ಈಗ ಹೋಗತ್ತೇವದ ಅಲ್ಲೇ ಯಾವ್ದದ ಮೆಟ್ರೋ ಬೆಂಗಳೂರಾಗ ಐತಿ ಮೆಟ್ರೋ. ಇಲ್ಲೈತಿ ಮೆಟ್ರೋ ಸ್ಲಿಪ್ಪರ್ ಅಂಗಡಿ. ಮೆಟ್ರೋ ಅಂಗಡಿ ಬಂದೈತಿ ಗೈಸ್. ಬಟ್ ನಾವೇನು ಮಾಡತ್ತೀವಿ ಅಂದ್ರೆ ಶೂಸ್ ತಗೊಂಡೀವಿ. ವೇರ್ ಇನ್ ಶೂಸ್ ಗೈಸ್. ನಮಗೆ ಡಿಸೈನ್ ಮಸ್ತ್ ಅನ್ಸಿದ್ ಗೈಸ್. ಹೊಸದು ಪ್ಯಾಟರ್ನ್ ಡಿಸೈನ್ ಮಸ್ತ್ ಐತಿ. ಕಾರಣ ತಿರುಪತಿಗೆ ಹೋಗೋ ಸಲುವಾಗಿ ವಿ ಆರ್ ಬೈಯಿಂಗ್ ನ್ಯೂ ಪೇರ್ ಆಫ್ ಸ್ಲೀಪರ್ಸ್. 900 rupees ಆತ ರೇಟ್. ಹಾಂ ಕೇಳು ಬಾರ್ಗೇನಿಂಗ್ ನಮಗೆ ಹುಟ್ಟಿದಾಗಿಂದ ಬರ್ತೈತಿ. ಬಾರ್ಗೇನಿಂಗ್ ಮಾಡೋದು ಬ್ರ್ಯಾಂಡೆಡ್ ತಗೊಂಡ್ರಿ ಬ್ರ್ಯಾಂಡೆಡ್ ತಗೋರಿ ಸಾಲ ತಗೋಕ್ ಹೋಗ್ಬೇಡ್ರಿ. ಗೈಸ್ ಈ ಧೀರ ನಿಂಬಲ್ಲಿ ಬಂದ ಒಂದು ಜೋಡಿ ಚಪ್ಪಲ್ ತಗೊಳ್ಳಿ ಮಸ್ತ್ ಐತಿ ಅಂತ ಹೇಳಿ 2 ಜೋಡಿ ತಗೊಳಕ ಹಚ್ಚಾನು. ಈಗ ನಮ್ಮ ಅವ್ವ 2 ಜೋಡಿ ಚಪ್ಪಲ್ ಹರಿ ಮಠ ಬಡಿತಾಳ. ಒಂದೇ ಪ್ಯಾಂಟ್ ತಗೊಂಡಿದ್ದೆ 2 ಪ್ಯಾಂಟ್ ತಗೋತೀನಿ. ಒಂದು ಜೋಡಿ ಚಪ್ಪಲ್ ತೊಗೊಳಕ್ಕೆ ಬಂದಿನಿ 2 ಜೋಡಿ ತಗೋಕ ಹಚ್ಚಾನು. ಈಗ ಏನು ಅಂಜಿಕೆ ಅಂದ್ರೆ ಮನೆಗೆ ಹೋದ್ರೆ ನಮ್ಮ ಅವ್ವ ಚಪ್ಪಲ್ ಹರಿ ಮಠ ಬಡಿತಾಳೆ ಏನೋ ಒಂದು ಡೌಟ್. ಸಿಡಿಲ್ ಬಡಿದು ಕ್ಷಾಮ ಬಂದು ಪ್ರವಾಹ ಸಿಕ್ಕಿ ಭೂಕಂಪ ಆಗಿ ಲಕ್ಷಾಂತರ ಜನ ಸಾಯ್ತಾರೆ. ನಿಮಗೇನು ಆಗ್ಲಿಲ್ವಲ್ಲ. ಬೇರೆ ಬೇರೆ ಫೋನ್ ಹಾಕೋದು ಅಮೌಂಟ್ ಹಾಕೋಬೇಡ. ಗೈಸ್ ನಾ 1 ಪೇರ್ ಚಪ್ಪಲ್ ತರಕ್ಕೆ ಬಂದು 2 ಪೇರ್ ತೊಗೊಂಡಿವಿ. ಬಟ್ ಏನು ಮಾಡಿದ್ರಿ ನೋಡಿದೆಲ್ಲ ಚಲೋನ ಅನ್ಸಾತೈತಿ. ಅದಾದ್ಮೇಲೆ ಮಸ್ತ್ ಅಬೇ ಇದು ಮಸ್ತ್ ಅಂತ ಮತ್ತೆ ಒಳಗೆ ಹಚ್ಚಾತಾನಲ್ಲಿ ಮತ್ತೆ 3ನೇ ಜೋಡಿ ನೋಡಕ್ಕೆ ಹಚ್ಚಾತಾನು. कितने तेजस्वी लोग हैं हमारे पास, कितने शानदार विचार रखते हैं. ಇಲ್ಲೇ ನಮ್ಮ ಮುಂದೆ ಲಸಿಕ್ ಮಲಿಂಗ ಅವ್ರ ತಮ್ಮ ಮುಲ್ಲಿಂಗ ಅವರು ಹೋಗತಾರ ಮುಂದೆ. ಬಾಲಿಂಗ್ ಆಕ್ಷನ್ ತೋರ್ಸಾಕ್ಲ. ಆಕ್ಚುಲಿ ಬಾಲಿಂಗ್ ಬೇರೆ ಆಕ್ಷನ್ ಚೆಕ್ ಮಾಡ್ರಿ ಅವ್ರದ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಗೈಸ್ ಫೈನಲಿ ನಮ್ಮದ ಎಲ್ಲ ಶಾಪಿಂಗ್ ಎಂಡ್ ಆಗೈತಿ. ಆದರ್ಶನ ಅವ್ರು ಮನೆ ಕಡೆ ಹೊಂಟಾರ. ಏನ್ ಹೇಳುದು, ನಾವು ಮನಿ ಕಡೆ ಎಲ್ಲ ಶಾಪಿಂಗ್ ಎಲ್ಲ ಮುಗೀತು. ಮನಿ ಕಡೆ ಹೋಗಿ ಊಟ ಮಾಡಿ ಮಲ್ಕೋತೀವಿ. ಗೈಸ್ ಅಲ್ಲಿ ಸ್ಲಿಪ್ಪರ್ ಅಂಗಡಿಯಾಗ ಸ್ಲಿಪ್ಪರ್ ನೋಡಕಂತ ಹೋಗೇವಿ. ಆ ಮಕ್ಕಳ ನಮಗೆ ಸ್ಲಿಪ್ಪರ್ ತೋರ್ಸೋದ್ ಬಿಟ್ಟು ನಮ್ಮ ಕ್ಯಾಮ್ರಾ ತಗೊಂಡು ಬ್ಲಾಗ್ ನೋಡ್ಕೊಂಡು ಕುಂತಾರು. ನಾವು ಚಾನಲ್ದಾಗ ಬ್ಲಾಗ್ ಆಗೈತಿ ಅದನ್ನ ನೋಡತ್ತಿಲ್ಲ. ಬಟ್ ಅವ್ರಿಗೆ ನಮ್ಮ ಕ್ಯಾಮ್ರಾದಾಗಿನ ಬ್ಲಾಗ್ ನೋಡ್ದೈತಿ. ಏನ್ ಹೇಳ್ತೀರಾ ಇಂಥವ್ರಿಗೆ ಏನ್ ಹೇಳ ಶಾಕ್ ಐತಿ ಪಾಪ ಮಾಡೋದು ಅವ್ರಿಗೂ ಎಲ್ಲರೂ ಕನಸಾಗಂಗಿಲ್ಲ. ನಮ್ಮ ಕನಸಾಗೈತಿ. ನನ್ನ ಕನಸು ಯಾಕೆ ನನಸಾಗಿದೆ ಅಂದ್ರ ಪೊಲೀಸ್ ಯೂಸ್ ಮಾಡತ್ತನವ. ರಿಸ್ಕ್ ಐತು ಇಸ್ಕೆ ಬಟ್ ರಿಸ್ಕ್ ಯಾವಾಗ ತಗೋತೇವ ಸ್ವಂತ ಕಾಲ ಮೇಲೆ ದುಡ್ದು ರೊಕ್ಕ ಮಾಡಿ ಆದ್ಮೇಲೆ ರಿಸ್ಕ್ ತಗೊಳತ್ತೇವಿ. ಅಪ್ಪ ದುಡ್ಡು ಮೇಲೆ ತಗೊಳೋದಿಲ್ಲ. ಬಿಕಾಸ್ ನಮ್ಮ ಬ್ಲಾಗಿಂಗ್ ವಿಡಿಯೋ ಮಾಡೋದು ಏನಿತ್ತಲ್ಲ 8 ವರ್ಷದ ಹಿಂದಿನ ಕನಸು. ಅದ ನಾವು ಮನ್ಯಾಗ ಹೇಳಿದ್ವು ನಾವು ಹಿಂಗೆಲ್ಲ ಮಾಡ್ತೀವಿ ಅಂತ. ನಮ್ಮ ಮನ್ಯಾಗ ಇದನ್ನ ಮಾಡಬೇಡ, ನಮ್ಮ ಮನೆ ಪರಿಸ್ಥಿತಿ ಹಂಗೈತಿ ಹಿಂಗೈತಿ ಅಂತೇಳಿ ನಮ್ಮನ್ನ ಎಮೋಷ್ನಲಿ ಬ್ಲ್ಯಾಕ್ ಮೇಲ್ ಮಾಡಿ ಕೆಲ್ಸಕ್ಕೆ ಹಚ್ಚಿರು. ಬಟ್ ನಾವು ಇದು ನಿರ್ಧಾರ ಮಾಡಿದ್ದಿಲ್ಲ. ಸೊ ಮನಿದೆಲ್ಲ ಕ್ಲಿಯರ್ ಆದಮೇಲೆ ನಾವು ನಮ್ಮ ಶೋಕಿ ಮಾಡ್ಬೇಕಂತ ಹೇಳಿ ಸ್ಟಾರ್ಟ್ ಮಾಡಿತ್ತು. ರೈಟ್ ನಾವು ಈಗ 8 ವರ್ಷದಿಂದ ಕೆಲಸ ಮಾಡಿ ಮನಿದೆಲ್ಲ ಏನೂ ಪ್ರಾಬ್ಲಮ್ಸ್ ಎಲ್ಲ ಕ್ಲಿಯರ್ ಮಾಡಿಸಿ ನಮ್ಮ ಸ್ವಂತ ರೊಕ್ಕದಾಗ ಬ್ಲಾಗಿಂಗ್ ಕ್ಯಾಮ್ರಾ ಆಗಲಿ ಮೈಕ್ ಆಗಲಿ ಆ್ಯಂಡ್ ನಮಗೀಗ ಏನು ಅರಿವಿ ತಗೋತೀವಿ ಎಲ್ಲ ನಮ್ಮ ಸ್ವಂತ ರೊಕ್ಕದಾಗ ಮಾಡತ್ತೀವಿ. ಇದು ನಮಗೆ ಖುಷಿ ಐತಿ. ಸಣ್ಣದಾಗಿ ಬೆಳೆದೇವಿ ಬಟ್ ಬೆಳೆದೇವಿ ಅನ್ನೋ ಖುಷಿ ಐತಿ. ಹೌದಿಲ್ಲ ಧೀರಜ್? ಕರೆಕ್ಟಿಲ್ಲ. ನಿಧಾನವಾಗಿ ಬೆಳೆದ್ರು ನಿಯತ್ತಾಗಿ ಬೆಳೆದು. ಇಂಗ್ಲೀಷ್ದಾಗ ಒಂದು ಕೋಟ್ ಐತಿ, ಗ್ರೇಟ್ ಥಿಂಗ್ಸ್ ಟೇಕ್ ಟೈಮ್. ಸೊ ಆ ಪೊಸಿಷನ್ದಾಗ ನಾವು ಒಳ್ಳೆ ಕೆಲಸ ಯಾವತ್ತಿದ್ರು ನಿಧಾನವಾಗಿ ಬರೋದಂತ. ಇನ್ನೂ ನಿಮ್ಮ ಸಪೋರ್ಟ್ ನಮಗೆ ಬೇಕು. ಮತ್ತೊಬ್ರು ಬ್ಲೆಸ್ಸಿಂಗ್ಸ್ ಕಡಿಮೆ ಐತಿ. ಆಕ್ಚುಲಿ ಲಾಸ್ಟ್ ವರ್ಷ ಬ್ಲೆಸ್ಸಿಂಗ್ಸ್ ತಗೊಂಡು ಸ್ಟಾರ್ಟ್ ಮಾಡಿತ್ತು. ಇಲ್ಲಿಗೆ ಒಂದು ಹತ್ತೈತಿ. ಇನ್ನು ಈ ಸಲ ಮತ್ತೆ ಒಳ್ಳೆ ಅವ್ರದ್ದ ಬ್ಲೆಸ್ಸಿಂಗ್ ತಗೋಗ ನಾಳೆ ತಗೋತೀವಿ. ನಾಳೆದು ಒಂದು ಪವರ್ಫುಲ್ ಬ್ಲಾಗ್ ಅಪ್ಲೋಡ್ ಮಾಡ್ತೀವಿ. ಅದು ನಾಳೆ ರೆಕಾರ್ಡ್ ಆಗ್ತೈತಿ. ನಾಳೆ ಬ್ಲಾಗ್ ಏನು ಸ್ಪೆಷಲ್ ಐತಂದ್ರೆ ಲಾಸ್ಟ್ ಟೈಮ್ ನಾವು ಅಷ್ಟೇ ಹೋಗಿದ್ದು ಅವ್ರ ದರ್ಶನ ತಗೊಳಕ. ಈ ಸಲ ಏನು ನಿರ್ಧಾರ ಮಾಡೀವಿ ಅಂದ್ರೆ
ಅವರಿಂದ ನಮ್ಗೆ ಏನಾದರೂ ಸಕ್ಸಸ್ ಸಿಕ್ಕಿತ್ತು ಅಂದ್ರೆ ನಮ್ಮ ಫ್ಯಾಮಿಲಿ ಎಲ್ಲ ನಿಮ್ಮ ದರ್ಶನಕ್ಕೆ ಕರ್ಕೊಂಬರ್ತೀವಿ ಅಂತೇಳಿ ಪ್ರಮಾಣ ಮಾಡಿ ಬಂದಿದ್ದು. ಸೊ ಅವ್ರು ನಮಗೆ ಸಕ್ಸಸ್ ಒಂದು ಸ್ವಲ್ಪ ಕೊಟ್ಟಾರ, ಖುಷಿ ಕೊಟ್ಟಾರ, ಇಲ್ಲ ಅಂದಿಲ್ಲ. ಅದ್ರ ಸಲುವಾಗಿ ನಾವು ನಾಳೆ ನಮ್ಮ ಫ್ಯಾಮಿಲಿ ಸಮೇತವಾಗಿ ಶ್ರೀ ಬಾಲಾಜಿ ದರ್ಶನಕ್ಕೆ ಹೊಂಟೀವಿ. ನಾಳೆ ಬ್ಲಾಗ್ ಅದನ್ನು ಮಾಡ್ತೀವಿ. ಸೊ ಅಂಟಿಲ್ ದೆನ್ ಗೊಬ್ಬರದಾಗ ಚಾರ್ಜ್ ಮುಗ್ದೈತಿ. ನಾವು ಲಾಗ್ ಇಲ್ಲೇ ಎಂಡ್ ಮಾಡತ್ತೀವಿ. ಏನಿಲ್ಲ, ಮನೆಗೆ ಹೋಗೋದು, ಊಟ ಗಿಟ ಮಾಡಿ ಮಲ್ಗೋದು. ನಾಳೆ ಬ್ಯಾಗ್ ಪ್ಯಾಕ್ ಮಾಡಿ ಶ್ರೀ ಬಾಲಾಜಿ ದರ್ಶನಕ್ಕೆ ಹೋಗೋದೈತಿ. ಸೊ ಟಿಲ್ ದೆನ್ ನೆಕ್ಸ್ಟ್ ಬ್ಲಾಗ್ದಾಗ ಸಿಗೋನು. ಬಾಯ್, ಗುಡ್ ನೈಟ್. ಗುಡ್ ನೈಟ್ ಹೇಳೋಗಂಡು ಅಪ್ಡೇಟ್ ತಮ್ಮಂದ ಹಾ ನಮ್ಮನ್ನ ಫಾಲೋ ಮಾಡ್ರಿ, ಫಾಲೋ ಮಾಡ್ರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ರಿ. ಹೊಸ ಹೊಸ ಕನ್ನಡ ಕೊಡ್ತಾ ಇರ್ತೀನಿ ನಿಮ್ಗೆ. ಹಾ